Teachers wanted. Fatima International School, located at Asar Gali, Roshan Darwaza Road, Bijapur, is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 914-8904-786. Fatima International School is well established. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಮುಂದುಗಡೆ ವಿಜಯಪುರದಲ್ಲಿ ಭೂಮಾಫಿಯಾಗಿ ಅಕ್ರಮ ಭೂ ದಾಖಲೆ ಸೃಷ್ಟಿಸಿ ಜನರಿಗೆ ಮಾಡುತ್ತಿರುವ ಭೂಮಾಫಿಯಾಗಿ ಬಂಧಿಸಿ ಬಂಧಿಸಿ ಭೂಮಾಫಿಯನ್ನು ಬಂಧಿಸಿ 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 ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಎಲ್ಲೂವರೆಗೆ ಹೋರಾಟ ಹಿಂದಿಯೊಳಗೆ ಪ್ರಕರಣ ಆಗಿದೆ, ಭಾಗ್ಯೊಳಗೆ ಆಗಿದೆ, ಬೇರೆ ಬೇರೆ ಸರ್ ನಮ್ಗೆ 7 ವರ್ಷಗಳಿಂದ ನಡೀತಾ ಇದೆ ಸರ್. 7 ವರ್ಷಗಳಿಂದ ಸದರ ಸ್ಟಾಫ್ ಫೋಟೋ ನೋಡಿ ಮಾಡಿದ್ವಿ. ಫೋಟೋಗಳು ಆಮೇಲೆ ಐಡೆಂಟಿ ಕಾರ್ಡ್ ಡೂಪ್ಲಿಕೇಟ್ ತಯಾರು ಮಾಡುವಂಥ ಕೇಂದ್ರಗಳು ಬಿಜಾಪುರದಲ್ಲಿ ಇದಾವೆ. ಅವ್ರ ಹೃದಯದಲ್ಲಿ ಕೆಲಸನೇ ಆಗಂಗಿಲ್ಲ. ಈಗ ನಿನ್ನೆ ಇವರು ನಮ್ಮ ಶೆಡ್ಜಿಯವ್ರು ಬರಲಿ, ಅವರು ವ್ಯಕ್ತಿಗಳನ್ನೇ ತಯಾರು ಮಾಡತ್ತಾರೆ ಸರ್. ಡೂಪ್ಲಿಕೇಟ್ ವ್ಯಕ್ತಿಗಳನ್ನು ತಯಾರು ಮಾಡಿ ಕೋರ್ಟ್ನಾಗ ಹೋಗಿ ನಿಂದಿರಿಸಿ ಇವ್ರ ಹೆಸರು ಇವರೇ ತಿಳ್ಕೊಂಡು ಅವರು ಕೇಸ್ ವಾಪಸ್ ತೊಗೊಂಡಿವಿ, ನಮ್ದೇನೂ ತಕರಾರು ಇಲ್ಲ, ಕೇಸ್ ಇತ್ಯರ್ಥ ಮಾಡಿ ಅಂತ ಹೇಳಿ ಇವ್ರದ್ದಾಗ್ಯದ ಆಗ್ಯದಲ್ರಿ ಆಗ್ಯದ. ಆಮೇಲೆ ನಮ್ಮ ಇವರು ಸಾಯಿ ಪಾರ್ಕ್ದವರು 18 ಪ್ಲಾಟ್ ಸರ್, 18 ಪ್ಲಾಟ್ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಈ ರೀತಿ ಸರ್ ಒಂದು 100 ಕೋಟಿ ರೂಪಾಯಿ ಆಗ್ಯದ. ಒಂದು ಮೊನ್ನೆ ಒಂದು ನೋಡಲ್ ಅಧಿಕಾರಿ ಎನ್ಕ್ವೈರಿ ಮಾಡಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ. ಭೂ ದಾಖಲೆಗಳನ್ನು ನಕಲಿ ಸೃಷ್ಟಿ ಮಾಡಿ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾಜಿ ಸಚಿವರಾದ ಶ್ರೀ ಪಟ್ಟಣ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರು ನಮ್ಮ ಹತ್ರ ಮನವಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. 2 ತಾಲೂಕುಗಳಲ್ಲಿ ಈ ಥರ ಕಂಪ್ಲೇಂಟ್ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ಒಂದು ತಾಲೂಕಿನ ಸಬ್ ರಿಜಿಸ್ಟರ್ ಮೇಲೆ ಈಗಾಗಲೇ ಗೌರ್ಮೆಂಟ್ ಕೂಡ ನಾವು ಶಿಸ್ತು ಕ್ರಮಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಮುಂದಿನ ದಿವಸಗಳಲ್ಲಿ ಈ ಥರ ಆಗಲದೇ ಇರುವುದನ್ನು ತಡೆ ಹಿಡಿಯೋಕ್ಕೆ ಪ್ರತಿಯೊಂದು ತಾಲೂಕಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ನೋಡಲ್ ಆಫೀಸರನ್ನು ಮಾಡಿ ಟಾಸ್ಕ್ ಫೋರ್ಸ್ ಮಾಡೋದು ಮತ್ತು ಕೇಂದ್ರ ಕಚೇರಿ ನನ್ನ DC ಆಫೀಸಲ್ಲಿ ಒಂದು ಸೆಲ್ ಮಾಡಿ ಈ ಥರ ಎಲ್ಲೆಲ್ಲಿ ಎಲ್ಲ ಸಮಸ್ಯೆ ಆಗಿದೋ ಆ ಒಂದು ಕಂಪ್ಲೇಂಟ್ಗಳನ್ನು ಕ್ರೋಢಿಸಿ ಮತ್ತು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಯಾರೆಲ್ಲ ಕೋಟಿ ದಾಖಲೆ ಮುಖಾಂತರ ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೋ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದ್ರ ಬಗ್ಗೆ ಕೂಡ ನಾವು ಸರ್ಕಾರಕ್ಕೆ
ಇವತ್ತು ಭೂಮಾಫಿಯಾ ವಿರುದ್ಧ ಸಾರ್ವಜನಿಕ ಮತ್ತು ಎಲ್ಲ ಬಾಧಿತರು ಅಂದ್ರೆ ನೋಂದಾಯಿತರು ನೊಂದಾರ ಇದರಿಂದ ತೊಂದರೆ ಆಗ್ಯದ ಅವ್ರನ್ನೆಲ್ಲ ಸೇರ್ಕೊಂಡು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದೀವಿ. ಒಂದು ತಿಂಗಳ ಹಿಂದಿನ ನಾನು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದೆ, ಒಂದು ತಿಂಗಳು ನಾವು ಜಿಲ್ಲಾಡಳಿತಕ್ಕೆ ಕಾಲಾವಕಾಶ ಕೊಡ್ತೀವಿ, ಕ್ರಮ ಆಗದೇ ಇದ್ದರೆ ಹೋರಾಟ ಮಾಡ್ತೀವಿ ಅನ್ನೋಂಥದ್ದು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸ್ಪಂದನೆ ಮಾಡಿದ್ದಾರೆ ಮತ್ತು ಸ್ವಲ್ಪ ಸಮಯ ತೊಗೊಂಡಾರ. ನಾನು ಒಂದು ವಿಶೇಷ ಒಂದು ತಂಡ ರಚನೆ ಮಾಡಿ ಒಂದು ನೋಡಲ್ ಅಧಿಕಾರಿ ನೇಮಿಸಿ ಆಯಾ ತಾಲೂಕುಗಳಲ್ಲಿ ಕೂಡ ನೋಡಲ್ ಅಧಿಕಾರಿ ನೇಮಿಸ್ತೀನಿ ಮತ್ತು ಎಲ್ಲ ಪ್ರಕರಣಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅವ್ರನ್ನ ರಿಜಿಸ್ಟ್ರೇಷನ್ ರದ್ದು ಮಾಡುವಂಥ ಒಂದು ಕ್ರಮ ತಗೋತೀನಿ ಅನ್ನೋದು ಭರವಸೆ ಕೊಟ್ಟಿದ್ದಾರೆ. ಅದೇ ರಿಜಿಸ್ಟ್ರೇಷನ್ ರದ್ದು ಮಾಡ್ರಿ ಏನಂತ ಹೇಳಿದ್ರೆ ಅವರು ಕೂಡ ಯೋಚನೆ ಅದೇ ಇದೆ. ಯಾರ್ಯಾರು ನ್ಯಾಯಯುತವಾಗಿ ಇದಾರ, ಯಾರು ಡುಪ್ಲಿಕೇಟ್ ಮಾಡ್ಯಾರ ಅವು ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ರದ್ದು ಮಾಡಿಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿಬಿಡ್ತದೆ. ಕೋರ್ಟಿಗೆ ಹೋದ್ರೆ ಸೊಲ್ಯೂಷನ್ ಆಗಂಗಿಲ್ಲ ಅನ್ನುವಂಥ ನಮ್ಮ ಬೇಡಿಕೆ ಇದೆ. ಅದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರ ರಾಜಕಾರಣಿಗಳು ಇಲ್ಲ, ರಾಜಕಾರಣಿಗಳು ಅನ್ನೆಸೆಸರಿ ನಾನು ರಾಜಕೀಯ ಮಾತಾಡಕ್ಕೆ ಹೋಗಂಗಿಲ್ಲ. ವ್ಯಕ್ತಿಗಳಿದ್ದಾರೆ. ಒಂದು ದೊಡ್ಡ ಜಾಲ್ ಇದೆ ಇಲ್ಲಿ. ಡೂಪ್ಲಿಕೇಟ್ ಫೋಟೋ, ಡೂಪ್ಲಿಕೇಟ್ ಕ್ಯಾಂಡಿಡೇಟ್ ತಯಾರು ಮಾಡೋರು, ಡೂಪ್ಲಿಕೇಟ್ ID ಕಾರ್ಡ್ ತಯಾರು ಮಾಡೋರು, ಡೂಪ್ಲಿಕೇಟು ಉತಾರಿ ತಯಾರು ಮಾಡೋರು ಎಲ್ಲ ಅದಾವ. ಅಕಸ್ಮಾತ್ ನಮ್ಮ ಕಣ್ಣಿಗೆ ಏನಾದ್ರು ಬಿದ್ದರೆ ನಾವೇ ಸ್ವತಃ ಕರ್ಕೊಂಡು ಸ್ಟೇಷನ್ ಕೊಡುವಂಥದ್ದು ಕೂಡ ಆಗ್ತಾವೆ. ಸರ್, ಡೂಪ್ಲಿಕೇಟ್ ಆಧಾರ ಮತ್ತು ಡೂಪ್ಲಿಕೇಟ್ ವೋಟರ್ ID ಕಾರ್ಡ್ ರೆಡಿ ಮಾಡಬೇಕಂದ್ರೆ ದೇಶದ್ರೋಹಿ ಚಟುವಟಿಕೆ, ದೇಶದ್ರೋಹಿಗಿಂತ ಹೆಚ್ಚಿದು. ದೇಶದ್ರೋಹಿಗಿನ ಚಲೋ, ಅದಕ್ಕೆ ಕೆಟ್ಟ ಕೆಲಸ ಇದು. ಯಾಕಂದ್ರೆ ಎಲ್ಲಾನು ಮನುಷ್ಯ ನಾನು ಅಪ್ಪು ಪಟ್ಟಣ ಚಟುವಟಿಕೆ ಇನ್ನೊಬ್ಬ ಡೂಪ್ಲಿಕೇಟ್ ಮಾಡಿ ನಾನು ಆಸ್ತಿ ಮಾರ್ತಾರಂದ್ರೆ ಮತ್ತೆ ದೇಶದ್ರೋಹಿ ಚಟುವಟಿಕೆಯನ್ನೇ ಪರಿಗಣಿಸಬೇಕು. ನನಗೆ ಅವ್ರ ಶಿಕ್ಷೆ ಅಂದ್ರೆ ನನಗೆ ಮೊದಲು ಏನಾಗಬೇಕಾಗಿದೆ ಅಂದ್ರೆ ಯಾರು ಕಳ್ಕೊಂಡ್ರೆ ಜಮೀನು ಕೊಡು, ಬರೀ ಕೇಸ್ ಬಡ್ದಾಡೋದಲ್ಲ, ಬರೀ ಕೇಸ್ ಸಿವಿಲ್ ಕೇಸ್ ಅವ್ರ ಮಕ್ಕಳು ಮುದುಕರಾದ್ರು ಮುಗಿಯಂಗಿಲ್ಲ. ಇದು ಸಿವಿಲ್ ಕೇಸ್ ಗೊತ್ತು, ನನ್ನ ಕಡೆ ಭಾಳಷ್ಟು ಸಿವಿಲ್ ಕೇಸ್ಗಳದಾವ, ಅವು ಜಲ್ದಿ ಮುಗಿಯಂಗಿಲ್ಲ. ಅದಕ್ಕೆ ನಂದು ವಿನಂತಿ ಅನ್ನೋದು ಯಾವ ಪ್ರಕರಣಕ್ಕೆ ದಾಖಲಾಗ್ಯಾವ ಅವ್ನ ಕೋರ್ಟ್ನಾಗ ತೆಗ್ಕೋರಿ, ತಗೊಂಡು ಅವ್ರು ರಿಜಿಸ್ಟ್ರೇಷನ್ ರದ್ದು ಮಾಡಿಬಿಟ್ರೆ ಮಾಲಕರಿಗೆ ಸಿಕ್ಬಿಡ್ತದ. ಇದು ಏನಾಗ್ಬಿಟ್ಟದ ಅಂದ್ರೆ ಬಿಜಾಪುರ ಗಟ್ಟಿ ಸೀಮಿತ ಇತ್ತು, ಇದು ಜಿಲ್ಲೆ ವ್ಯಾಪಿಸ್ಬಿಟ್ಟದ. ಇವತ್ತು ಇದು ಜಿಲ್ಲೆ ವ್ಯಾಪಿಸ್ಬಿಟ್ಟದ. ಮತ್ತು ಇಂಡಿ, ಬಾಗೇವಾಡಿ, ಬೇರೆ ಬೇರೆ ಕಡೆ ನಡೀತದೆ. ಅಕಸ್ಮಾತ್ ಹಿಂಗೆ ಲೂಸ್ ಬಿಟ್ರೆ ಇಡೀ ಜಿಲ್ಲೆನೇ ಇವತ್ತು ಕೊಳ್ಳಿ ಹೊಡೆಯುವಂಥದ್ದಾಗ್ತದೆ. ಅದಕ್ಕೆ ತಕ್ಷಣನೇ ಸೂಕ್ತವಾದ ಕ್ರಮ ತಗೊಂಡು ತಡೆಗಟ್ಟಬೇಕು. ಸಲಗಲ್ ಅವರು ಕೂಡ ಅದೇ ಹೇಳಿದ್ರು, PDCL ಇದ್ದಂಥ ಜಮೀನು ಕೂಡ ಪರಭಾರೆ ಮಾಡಿದ್ದಾರೆ ಬೇಕಾದೇಶಿರಿ ಅನ್ನುವಂಥದ್ದು ಕೂಡ ಅಂತೂ ಕೂಡ ಕ್ರಮ ತಗೋರಿತ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಈ ದೇಶದ ಲೀಡರ್ಗಳು ಕೂಡ ಬಂದಿದ್ದಾರೆ, ಮಾರವಾಡಿ ಸಮಾಜದವರು ಕೂಡ ಬಂದಿದ್ದಾರೆ, ಹಾಗೂ ಬೇರೆ ಬೇರೆ ಮೈನಾರಿಟಿಯವರು ಬಂದಿದ್ದಾರೆ. ಆಮೇಲೆ ಎಲ್ಲ ಸಣ್ಣ ಸಣ್ಣ ಹಮಾಲರು ಹಿಡ್ಕೊಂಡು ಎಲ್ಲ ಸಮಾಜ ವರ್ಗದ ಜನರು ಕೂಡ ಎಲ್ಲರೂ ಕೂಡ ಬಾಧಿತರಾದಾರ. ಮುಂದಿನ ಸಲ ಇದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಇವತ್ತು ನಾವೇನಾದರೂ ಮುಂದೆ ಭಾಳಷ್ಟು ಅದಾವೆ. ಯಾಕಂದ್ರೆ ಮುಂದೆ ಬಂದು ಕರೆ ಕೊಡಕ್ಕೆ ಬರ್ತದ, ಧರಣಿ ಸತ್ಯಾಗ್ರಹ ಮಾಡಕ್ಕೆ ಬರ್ತೈತಿ, ಆಮಾನ ಉಪವಾಸ ಕುಂಡ್ರಕ್ಕೆ ಬರ್ತಿದ್ವಿ. ಭಾಳ ಹಂತದವು. ಇದು ಮೊದಲೇ ಹಂತದ್ದು. ಯಾಕಂದ್ರೆ ನಾನು ಎಲ್ಲ ಮಾಡಿಬಿಟ್ಟಿನಿ. 30 ವರ್ಷ ರಾಜಕಾರಣದ 20 ವರ್ಷ ಹೋರಾಟ ಮಾಡೀನಿ. ನಾ MLA 10 ವರ್ಷ ಇದ್ದೆ, 20 ವರ್ಷ ಹೋರಾಟ ಮಾಡಿ ಎಲ್ಲ ಹಂತದ ಹೋರಾಟಗಳನ್ನು ಬರುವಂಥ ದಿನಮಾನಗಳಲ್ಲಿ ಮಾಡಲಾಗ್ತಾ ಅನ್ನುವಂಥ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತೀನಿ. ಗುಂಟಾ ಪ್ಲಾಟ್ ಖರೀದಿ ಬಂದ್ ಮಾಡಿಬಿಟ್ಟು ಅದು ಬೇಡ. ಈ ಆ ವಿಷಯ ಅಲ್ಲ, ಅದು ಆಮೇಲೆ ಮಾತಾಡ, ಮಿಕ್ಸ್ ಆಗಿಬಿಡ್ತದ. ಓನ್ಲಿ ಭೂಮಾಫಿಯಾ ಹೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಪ್ರಕರಣಗಳೇನಾಗ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನೀವು ಮುಖ್ಯಮಂತ್ರಿ ಕೊಟ್ಟಿನಿ, ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಅವರು ಕೂಡ ನನ್ನ ಪತ್ರವನ್ನು ಶಿಫಾರಸು ಮಾಡಿದ್ದಾರೆ, ಇಲಾಖೆಗೆ ಕಳಿಸಿದ್ದಾರೆ. ಅದು ಬರುವಂತ ದಿನಮಾನಗಳಲ್ಲಿ ಕ್ರಮ ತಗೋತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆನಲ್ಲಿ ಸಂಘಟನೆ ಅದು ಬೇರೆ ಪಕ್ಷದವರು ಒಂದು ಅಧಿಕಾರಿ ವಿರುದ್ಧಿದ್ದಾರೆ, ಆದ್ರೆ ಆ ಅಧಿಕಾರದ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಅಧಿಕಾರಿನೂ ಕೂಡ ರಕ್ಷಣೆ ಆಗ್ತಾ ಇದೆ. ಕೆಲವೊಂದು ಆಡಳಿತಾರೂಢದ ಶಾಸಕರು ಇರ್ಬೋದು, ಬೇರೆ ಬೇರೆ ರಾಜಕಾರಣಿಗಳು ಅವ್ರು ರಕ್ಷಣೆ ಮಾಡಿ ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಯಾರು ಅನ್ನೋದು ಬರುವಂತ ದಿನಮಾನಗಳಲ್ಲಿ ಹೆಸರುಗಳನ್ನ ಪತ್ರ ಯಾರ್ಯಾರು ಕೊಟ್ಟಾರಲ್ಲ ಅವು ಸಿಗ್ತಾವ್ ದಾಖಲಾತಿ. ಅವು ಏನು ಭಾಳ ದೂರ ಹೋಗಿಲ್ಲ. ಅವು ದಾಖಲೆ ತಗೊಂಡ್ಬಂದು ನಿಮ್ಗೆ ತೋರಿಸಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.